ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಚೈತ್ರ. ನೋಡಿ, ನಾನಿವತ್ತು ಚಿಕನ್ ಬಿರಿಯಾನಿ ರೆಸಿಪಿ ಮಾಡಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಅದು ಬೇರೆ ಇವಾಗ ಕ್ಲೈಮೇಟ್ ತುಂಬಾ ಚಿಲ್ ಅಂತಿದೆ ಅಲ್ವಾ? ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಥರ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಇರೋಲ್ಲ. ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಮಾಡ್ಬೋದು. ಮೊದಲಿಗೆ ನಾನಲ್ಲಿ 1.5 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ, ನೆನೆಸಿಟ್ಕೊಳ್ತಾ ಇದ್ದೀನಿ. ಮತ್ತು ಚಿಕನ್ ಒಂದು 1/2 kg ತೊಗೊಂಡಿದ್ದೀನಿ. ಇಲ್ಲಿ ಬಿರಿಯಾನಿಗೆ ಬೇಕಾಗಿರೋವಂಥ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸೋಂಪು ಈ ಥರದ್ದೆಲ್ಲ. ಮತ್ತು ಒಂದು 4 ಈರುಳ್ಳಿ ಸಣ್ಣಗೆ ಉದ್ದುದ್ದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಇದ್ದರೆ ಆಪ್ಷನಲ್ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ನಾನು ಇದ್ದಿದ್ದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಪುದೀನ, ಒಂದು 2 ಟೊಮೆಟೊ, ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚ್ ಶುಂಠಿ, ಹಸಿಮೆಣ್ಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳ್ಳಿ. ಯಾಕಂದರೆ ಬಿರಿಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟು, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳ್ಳಿ. ಮತ್ತು ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಬಿರಿಯಾನಿಗೆ ಬೇಕಾಗಿರುವಂಥ ಎಲ್ಲ ಸ್ಪೈಸಸ್ನೂ ಸಹ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಇದರಲ್ಲಿ ಇರೋವಂಥ ಎಲ್ಲ ಅಂಶನೂ ಎಣ್ಣೆಗೆ ಬಿಟ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಯಲ್ಲಿ ಬಂದು ಏನು ಗೊತ್ತಾ, ಈರುಳ್ಳಿನ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೇ ಬಿರಿಯಾನಿ ಅನ್ನೋದು ಟೇಸ್ಟ್ ಬರೋದು. ಮತ್ತು ಇಲ್ಲಿ ನಾನು ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಸೊಪ್ಪನ್ನು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೊಪ್ಪು 3 ಸೊಪ್ಪನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಈರುಳ್ಳಿ ಅದು ಪಾಡ್ಗೆ ಅದು ಬೇಯ್ತಾ ಇದೆ. ಇಲ್ಲಿ ಬಂದು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದು 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ತೊಗೊಂಡು ಅದನ್ನು ಸಹ ಕಾಯೋದಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬಂದು ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈರುಳ್ಳಿನ ಸಹ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಅದೇ ಥರ ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಇರಲಿ ನೋಡ್ಕೊಳ್ಳಿ. ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಿಬಿಡ್ಬೇಕು. ಹೋಗೋ ತನಕನೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜೋರಾಗಿ ಇಡಬೇಡಿ ಗ್ಯಾಸನ್ನು. ಜೋರಾಗಿಟ್ಟರೆ ಒಂದು ಅದು ಎಲ್ಲ ಸ್ವಲ್ಪ ಸೀದೋದಂಗೆ ಆಗಿಬಿಡತ್ತೆ. ಅದಾದಮೇಲೆ ಅದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಳೋ ತನಕನೂ ಇರಿ. ಬಿಟ್ಕೊಂಡಿದ್ದಾದಮೇಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು ಸ್ವಲ್ಪ ಚಿಕನ್, ಇವಾಗ ನಾವು ತೊಗೊಂಡಿದ್ವಲ್ಲ ಚಿಕನ್ನು, ಒಂದು ಸ್ವಲ್ಪ ಉಪ್ಪು, ಅರಶಿನ ಹಾಕಿ ಅದನ್ನು ಸಹ ಅದೇ ಥರ ಫ್ರೈ ಆಗೋದಕ್ಕೆ ಬಿಡಿ. ಚಿಕನ್ನು ಸ್ವಲ್ಪ 80% ಇಲ್ಲೇ ಕುಕ್ ಆಗಿಬಿಡ್ಬೇಕು. ಆ ಥರ ಚೆನ್ನಾಗಿ ಕುಕ್ ಆಗೋವರೆಗೂ ಅದನ್ನು ಸಹ ಅದೇ ಥರ ಬಿಟ್ಟು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ತಾನೆ ಇರಿ. ಇಲ್ಲಿ ಬಂದು ನಾನು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಕ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋ ತನಕನೂ ವೆಯ್ಟ್ ಮಾಡಿ. ಚಿಕನ್ ಬಿರಿಯಾನಿ ಇಲ್ಲೇ ಫ್ರೈ ಆಗಿ ಅದರಲ್ಲಿರೋವಂಥ ಅಂಶ ಎಲ್ಲ ಇಲ್ಲೇ ಬಿಟ್ಕೊಂಡ್ರೇ ಚೆನ್ನಾಗಿ ಅನಿಸೋದು. ಅದಕ್ಕೋಸ್ಕರ ಎಲ್ಲ ಹಂಗಂಗೆ ಹಾಕಿ ಹಂಗಂಗೆ ಮಾಡಿಬಿಡ್ತೀವಿ ಅಂತಂದರೆ ಏನೂ ಚೆನ್ನಾಗಿರಲ್ಲ. ಈ ಥರ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದೇ ಥರನೇ ಬೇಕು ಅಂತ ಮಾಡ್ಕೊಂಡು ಕೇಳಿ ತಿಂತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ ಬಂದು ಆಚಿ ಚಿಕನ್ ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ. ಅದೊಂದು 1/2 kg ಚಿಕನ್, 1/2 kg ರೈಸಿಗೆ ಒಂದು ಪ್ಯಾಕೆಟ್ ಆಗೋಷ್ಟು ಸಾಕಾಗುತ್ತೆ. ಅದನ್ನು ಸಹ ಇವಾಗ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋದಂಥ ಒಂದು ಸ್ವಲ್ಪ ಟೊಮೆಟೊ ರುಬ್ಬಿಟ್ಕೊಂಡಿದ್ದನ್ನ ಅದು ಸಹ ಹಾಕಿ ಒಂದು ಸ್ವಲ್ಪ ಮೊಸರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಅದು ಎಲ್ಲ ಬೇಯಬೇಕು. ನೀರೆಲ್ಲ ಬಿಟ್ಕೋಬೇಕು. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಇದೇ ಥರ ಏನು ಎಕ್ಸ್ಟ್ರಾ ನೀರೇನು ಇವಾಗಲೇ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಚಿಕನ್ನು ಇಲ್ಲೇ ಕುಕ್ ಆಗಬೇಕು. ಅದಕ್ಕೋಸ್ಕರ ನಾನು ಚೆನ್ನಾಗಿ ಕುಕ್ ಆಗಲಿ, ಎಣ್ಣೆ ಅಂಶ ಎಲ್ಲ ಬಿಟ್ಕೋಬೇಕು ಅನ್ನೋ ತನಕನೂ ಇದನ್ನು ಇದೇ ಥರ ಬೇಯೋದಕ್ಕೆ ಬಿಡಬೇಕು. ಬೇಯಿಸ್ತಾನೆ ಇರಬೇಕು ಇದೇ ಥರ. ಆವಾಗಲೇ ಅದರಲ್ಲಿರೋವಂಥ ಟೇಸ್ಟ್ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಕಾಯಿಸಿಟ್ಕೊಂಡಿರೋಂಥ ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಅಷ್ಟೇ ಬಿಸಿಯಾಗಿರೋವಂಥ ನೀರೇ ಅಲ್ವಾ, ಬೇಗನೆ ಕುದಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ನಾನೆಲ್ಲ ಒಂದು ಸಲ ತಿರುಗಿಸ್ಕೊತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಇವಾಗ ಒಂದು ಸ್ವಲ್ಪ ಇದಕ್ಕೆ ಟೇಸ್ಟ್ ಮಾಡಿ. ಇವಾಗ ಉಪ್ಪು ಖಾರ ಎಲ್ಲ ಇವಾಗ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ನೀರು ಹಾಕಿದ್ದೀವಲ್ವ, ಒಂದು ಕಲ್ಲು ಉಪ್ಪು, ಒಂದು ಕಲ್ಲು ಖಾರನೂ ಅಷ್ಟೇ ಎಕ್ಸ್ಟ್ರಾನೇ ಇರಬೇಕು. ಆವಾಗ ನಾವು ರೈಸ್ ಹಾಕೋದಕ್ಕೆ ರೈಸ್ಗೂ ಅಷ್ಟೇ ಉಪ್ಪು ಖಾರ ಕರೆಕ್ಟಾಗಿ ಇರ್ತಿರುತ್ತೆ. ಕುದಿ ಬರ್ತಾಯಿದೆ ಅಲ್ವಾ, ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಒಂದು ಸ್ವಲ್ಪ
ಗರಂ ಮಸಾಲ ಅಂತ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಐಟಮ್ಸ್ಗೂ ಅಷ್ಟೇ ಆಗುತ್ತೆ. ಎಲ್ಲ ಥರದ ಸ್ಪೈಸಸ್ನೂ ಅಷ್ಟೇ ನಾನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಈ ಥರ ಬಿರಿಯಾನಿ ಮಾಡಿದವಾಗ ಇಲ್ಲ ಏನಾದರೂ ಪಲಾವು ಆ ಥರ ಐಟಮ್ಸ್ ಎಲ್ಲ ಮಾಡಿದವಾಗ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಅದೊಂಥರ ಎಕ್ಸ್ಟ್ರಾ ಫ್ಲೇವರ್, ಎಕ್ಸ್ಟ್ರಾ ಟೇಸ್ಟ್ ಅಂತ ಅನಿಸುತ್ತೆ. ನಿಮಗೂ ಯಾರಿಗಾದ್ರೂ ಆ ಥರ ಏನಾದರೂ ಬೇಕು ಅಂತ ಅನಿಸಿದ್ರೆ ಈ ಥರ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿರುತ್ತೆ. ಒಂಥರ ಎಕ್ಸ್ಟ್ರಾ ನೀವೇನೇ ಔಟ್ಸೈಡ್ ಸ್ಪೈಸಸ್ ತಂದು ಹಾಕಿದ್ರೇನು ಈ ಥರದ್ದು ಮಾಡ್ಕೊಳ್ಳೋದ್ರಿಂದ ಮಾಡಿ ಹಾಕೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಬಿರಿಯಾನಿಗೆ ಬರುತ್ತೆ. ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವೇ ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳೋದು ಒಂಥರ ಹೆಲ್ತಿ, ಒಂಥರ ಸ್ಯಾಟಿಸ್ಫೈ ನಾವೇ ಮಾಡಿದ್ದೀವಿ, ಎಲ್ಲರಿಗೂ ಮಾಡಿಕೊಟ್ಟಿದ್ದೀವಿ ಅನ್ನೋ ಖುಷಿ ಇರುತ್ತಲ್ವ. ಆ ಖುಷಿ ಮುಂದೆ ನಾವು ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆ ಹೋಗಿ ತಿಂದ್ರೂ ಆ ಖುಷಿ ಅನ್ನೋದು ಬರೋದಿಲ್ಲ ಅಲ್ವ. ಅದಕ್ಕೋಸ್ಕರ ನಾನು ಆದಷ್ಟು ಮನೆಯಲ್ಲೇ ಪ್ರತಿಯೊಂದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇವಾಗ ನೀರು ಕುದೀತಾ ಇದೆ. ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಅಕ್ಕಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಅದು ಅಕ್ಕಿನೂ ಅಷ್ಟೇ ಒಂದು ಸ್ವಲ್ಪ ಕುದಿ ಬರಬೇಕು. ಕುದಿ ಬರುವ ತನಕ ಲಿಡ್ ಕ್ಲೋಸ್ ಮಾಡಬೇಡಿ. ಕುದಿ ಬಂದಮೇಲೆ ಒಂದು ಸತಿ ಉಪ್ಪು ಖಾರ ಆವಾಗ ಟೇಸ್ಟ್ ಮಾಡಿ. ಆವಾಗಲೂ ನಿಮಗೇನಾದರೂ ಹೆಚ್ಚು ಕಮ್ಮಿ ಅನಿಸಿದ್ರೆ ಆವಾಗ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಥರದ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದವಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನನ್ನ ವೀಡಿಯೋನ ಮೊದಲನೇದಾಗಿ ನೀವೇ ನೋಡ್ಬೋದು. ಮತ್ತು ನನ್ನ ಚಾನಲ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಇವಾಗ ಇದು ಸಹ ರೈಸ್ ಹಾಕಿದ್ಮೇಲೂ ಕುದಿ ಬಂದಿದ್ದಾದಮೇಲೆ ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಿಲ್ ಬರೋದಕ್ಕೆ ಬಿಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಇದನ್ನು ರೈತ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಿಲ್ ಬರೋದಕ್ಕೆ ಬಿಡಿ. ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ. ಎಲ್ಲರಿಗೂ ಸರ್ವ್ ಮಾಡಿ ನೀವು ಸಹ ತಿನ್ನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ವೆರಿ ಥ್ಯಾಂಕ್ ಯು ಫ್ರೆಂಡ್ಸ್.